ಹಾಯ್ ಹಲೋ ನಮಸ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಆಚರಣೆಗೆ ಏನೆಲ್ಲ ಮಾಡುತ್ತಾರೆ ನಿಮಗೂ ಗೊತ್ತಾ? ಗೊತ್ತಿಲ್ಲದಿದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ. ಅರಿಶಿನ ಕುಂಕುಮ ಭಾರತದಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸಿದೆ. ಯಾಕಂದರೆ ಇಲ್ಲಿ ವಿವಾಹಿತ ಮಹಿಳೆಯರು ಏನು ಮಾಡ್ತಾರಂದ್ರೆ ತನ್ನ ಗಂಡನ ದೀರ್ಘ ಆಯುಷ್ಯ ಸಂಬಂಧ ಏನೆಲ್ಲ ಆಚರಣೆಗಳನ್ನು ಮಾಡ್ತಾರೆ, ಅದ್ರಾಗೂ ಇದೊಂದು ಅರಿಶಿನ ಕುಂಕುಮ ಆಚರಣೆ. ಈ ಸಮಾರಂಭವು ಹೆಚ್ಚೆಂದರೆ ದಕ್ಕನ ಭಾರತೀಯ ರಾಜ್ಯಗಳಾದ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಗೋವಾಗಳಲ್ಲಿ ಈ ಸಂಪ್ರದಾಯ ಜನಪ್ರಿಯವಾಗೈತಿ. ಈ ಸಮಾರಂಭ ಹೆಂಗೆ ಆಚರಣೆ ಮಾಡ್ತಾರಂತ ನಾ ಹೇಳ್ತೇನೆ ನೋಡ್ರಿ. ಮೊದಲಿಗೆ ಈ ಆಚರಣೆ ಯಾವಾಗ ಮಾಡ್ತಾರಂದ್ರೆ ಶ್ರಾವಣ, ದೀಪಾವಳಿ ಮತ್ತು ಸಂಕ್ರಾಂತಿ ಸಮಾರಂಭದಲ್ಲಿ ಶುಕ್ರವಾರ ದಿನದಂದು ಮಾಡ್ತಾರೆ. ಮೊದಲನೇದಾಗಿ ಸ್ವಚ್ಛತೆ ಮತ್ತು ಸಿದ್ಧತೆ. ಹಬ್ಬ ಅಂದಿಂದ ಹೇಳಕತ್ತೇನ್ರಿ ನಮ್ಮ ಕಡೆ ಹೆಣ್ಮಕ್ಳಿಗೆ ಮನೆ ಸ್ವಚ್ಛ ಮಾಡೋದು, ಡೆಕೋರೇಷನ್ ಮಾಡೋದು, ಕಲರ್ ರಂಗೋಲಿ ಹಾಕೋದು, ಏನೇನು ಬೇಕಾದಂಥ ಸಾಮಗ್ರಿಗಳನ್ನು ಏನು ಮಾಡೋದು ಜೋಡಿಸಿಟ್ಕೋದು. ಇದೆಲ್ಲ ಕುಡುಕಿ ಅದ್ರೊಳಗೆ 5 ಥರ ಧಾನ್ಯ ಮತ್ತು ವೀಳ್ಯದೆಲೆ, ಕುಂಕುಮ, ಬಳೆಗಳು, ಕುಸಿರಳು ಮತ್ತು ಕಬ್ಬು ಮತ್ತೇನೈತಂದ್ರೆ ಉಡಿ ತುಂಬೋ ಸಾಮಾನು. ಈ ಹಳದಿ ಕುಂಕುಮ ಆಚರಣೆ ಏನೈತಲ್ಲ, ಮಹಿಳೆಯ ಸ್ತ್ರೀಯತ್ವ ಮತ್ತು ದೈವತ್ವ ಗೌರವಿಸಲು ಸರಳ ವಿಧಾನವಾಗೈತಿ. ಈ ಆಚರಣೆ ಏನು ಮಾಡ್ತಿರ್ತಾರಲ್ಲ ಅವ್ರು ಏನು ಮಾಡ್ತಾರಂದ್ರೆ ತಮಗೆ ಪರಿಚಯ ಇದ್ದಂಥ ಸಂಬಂಧಿಕರು, ಗೆಳತಿಯರು ಮತ್ತು ಹೊಸದಾಗಿ ಏನು ಪರಿಚಯ ಆಗಿರ್ತಾರಲ್ಲ ಅವ್ರ ಗೆಳತಿಯರನ್ನ ಕರೆಯೋಕೆ ಇದೊಂದು ಉತ್ತಮವಾದ ಸಂದರ್ಭ ಆಗಿರ್ತೈತಿ. ಬಂದಂಥ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಚಿಕ್ಕದಾಗಿ ಔತಣ ಕೂಟವನ್ನು ಮಾರ್ಪಾಡು ಮಾಡಿರ್ತಾರೆ. ತಿಂಡಿ ತಿನಿಸು ಕೊಟ್ಟು ಅವ್ರಿಗೆ ಏನು ಮಾಡ್ತಾರೆ, ಅತಿಥಿ ಸತ್ಕಾರವನ್ನು ಮಾಡ್ತಾರೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಅಲ್ಲಿ ಬಂದಂಥ ಮುತ್ತೈದೆಯರಿಗೆ ಏನು ಮಾಡ್ತಾರೆ, ಅರಿಶಿನ ಕುಂಕುಮ ಕೊಟ್ಟ ಆಮೇಲೆ ಬಾಗಿನವನ್ನು ಕೊಟ್ಟ ಅವ್ರಿಗೆ ಏನು ಮಾಡ್ತಾರೆ, ಸಂಕ್ರಾಂತಿಯ 7 ಬೆಳ್ಳವನ್ನು ತಿನ್ನಿಸಿ ಆಶೀರ್ವಾದವನ್ನು ತಗೊಂತಾರೆ. ಹಿಂಗೆ ಏನೈತಿ ಸಂಕ್ರಾಂತಿ ಹಬ್ಬದ ಅರಿಶಿನ ಕುಂಕುಮ ಸಮಾರಂಭವನ್ನು ಆಚರಣೆ ಖುಷಿಯಿಂದ ಸಂತೋಷವಾಗಿ ಮಹಿಳೆಯರು ಈ ಆಚರಣೆ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತರಲ್ಲ. ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.